Praise the Lord. Greetings to you all in the name of our Lord and Savior Jesus Christ. Today's Bible verse, Hebrews chapter 11, verse 26. He kept his eyes on the future reward. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 26ನೇ ವಚನ. ಬರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದ್ದನು. ಯಾರು ಈ ರೀತಿ ಮುಂದೆ ಬರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದ್ದಾರೆ ಎನ್ನುವುದಾಗಿ ನಾವು ನೋಡುವುದಾದರೆ, ಇದೇ ಅಧ್ಯಾಯದ 23ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಲ್ಲಿ ಒಂದು ಮಗು ಇದೆ, ಅದು ಮೋಶೆ ಎಂಬುದಾಗಿ. ಆ ಮಗುವಿನ ಹೆಸರು ಮೋಶೆ. ಅವನ ತಂದೆ ತಾಯಿಗಳು ಆ ಮಗು ಸುಂದರವಾಗಿದೆ ಎಂಬುದಾಗಿ ನೋಡ್ತಾರೆ. ಮತ್ತು ಅರಸನಿಗೂ ಅವರು ಭಯಪಡಲಿಲ್ಲ, ಆದರೆ ಅವರು ನಂಬಿಕೆಯಿಂದ 3 ತಿಂಗಳು ಮಗುವನ್ನು ಬಚ್ಚಿಡ್ತಾರೆ. ಆಮೇಲೆ ದೊಡ್ಡವನಾದ್ಮೇಲೆ ಆ ಮೋಶೆ ಫರೋಹನ ಕುಮಾರ್ತೆಯ ಮಗನು ಎನಿಸಿಕೊಂಡನು. ಆ ಫರೋಹನ ಕುಮಾರ್ತೆ ಆ ಮಗುವನ್ನು ಬೆಳೆಸಿದಳು. ಹೀಗಿರುವಾಗ ಅವನಿಗೆ ಅಲ್ಲಿ ಎಲ್ಲ ವಿಧವಾದ ಆಶೀರ್ವಾದ ಇತ್ತು. ಐಗುಪ್ತ ದೇಶದ ಸರ್ವ ಐಶ್ವರ್ಯ ಅವನಿಗಿತ್ತು. ಆದರೆ ಅದೆಲ್ಲವನ್ನೂ ಅವನು ನಿರಾಕರಿಸಿಬಿಟ್ಟನು. ಕ್ರಿಸ್ತನ ನಿಮಿತ್ತವಾಗಿ ಉಂಟಾಗುವ ನಿಂದೆಯೇ ಶ್ರೇಷ್ಠ ಭಾಗ್ಯ ಎಂಬುದಾಗಿ ಅವನು ಎಣಿಸಿದ್ದನು. ಯಾಕೆಂದರೆ ಅವನು ಬರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದ್ದನು ಎಂಬುದಾಗಿ. ಅಂದರೆ ಮುಂದೆ ಅವನ ಜೀವಿತದಲ್ಲಿ ಯಾವ ಬಹುಮಾನ ದೊರೆಯಲಿಕ್ಕಿದೆ ಅದು ಅವನು ನೋಡುತ್ತಾ ಇದ್ದನು. ಅವನು ಕೇವಲ ವರ್ತಮಾನ ಮಾತ್ರ ನೋಡುತ್ತಾ ಇಲ್ಲ, ಅವನು ಭವಿಷ್ಯತ್ ಕಾಲವನ್ನು ಕೂಡ ನೋಡ್ತಾ ಇದ್ದಾನೆ. ಇಲ್ಲಿ ಒಂದು ಅವನು ಮುಖ್ಯವಾದ ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದನ್ನು ನಾವು ನೋಡುತ್ತೇವೆ. ಅವನು ಅನೇಕ ವಿಧವಾಗಿ ಆಲೋಚನೆ ಮಾಡ್ತಾ ಇದ್ದನು. ನಾನು ಫರೋಹನ ಮಗಳ ಮಗನೆಂದು ಕರೆಸಿಕೊಳ್ಳುವುದು ಹೆಚ್ಚ ಅಥವಾ ದೇವರ ಮಗನೆಂದು ಕರೆಸಿಕೊಳ್ಳುವುದು ಹೆಚ್ಚ ಎಂಬುದಾಗಿ ಅವನು ಆಲೋಚನೆ ಮಾಡುತ್ತಾ ಇದ್ದನು. ಹೌದು, ನಮ್ಮಲ್ಲಿಯೂ ಕೂಡ ನಾವು ಅನೇಕರು ಕೇವಲ ವರ್ತಮಾನದ ಬಗ್ಗೆಯೇ ಆಲೋಚನೆ ಮಾಡುತ್ತೇವೆ, ಈಗಿರುವ ನಮ್ಮ ಜೀವಿತದ ಬಗ್ಗೆಯೇ ಆಲೋಚನೆ ಮಾಡುತ್ತೇವೆ. ಆದರೆ ಮುಂದೆ ನಮ್ಮ ಭವಿಷ್ಯತ್ ಕಾಲವನ್ನು ನಾವು ಯೋಚಿಸುವಂಥವರಾಗಿರಬೇಕು. ದೇವರು ನಮಗಾಗಿ ಒಂದು ಬಹುಮಾನವನ್ನು ಇಟ್ಟಿದ್ದಾರೆ, ಅದನ್ನು ನಾವು ನಮ್ಮ ನಂಬಿಕೆಯ ಕಣ್ಣುಗಳಿಂದ ನೋಡುವಂಥವರಾಗಿರಬೇಕು. ಇದೇ 11ನೇ ಅಧ್ಯಾಯದಲ್ಲಿ 9 ಮತ್ತು 10ನೇ ವಚನದಲ್ಲಿ ನಾವು ನೋಡ್ತೇವೆ. ಅಲ್ಲಿ ಅಬ್ರಹಾಮನು ನಂಬಿಕೆಯಿಂದಲೇ ಆ ವಾಗ್ದತ್ತ ದೇಶಕ್ಕೆ ಬಂದಾಗ ಅನ್ಯ ದೇಶದವನಂತೆ ಅವನು ನಂಬಿಕೆಯಿಂದ ಡೇರೆಗಳಲ್ಲಿ ಪ್ರವಾಸಿಯಾಗಿದ್ದನು. ಯಾಕೆಂದರೆ ಅವನು ಶಾಶ್ವತವಾದ ಅಸ್ತಿವಾರವುಳ್ಳ ಪಟ್ಟಣವನ್ನು ಎದುರು ನೋಡುತ್ತಾ ಇದ್ದನು. ದೇವರು ಅವರಿಗಾಗಿ ಸಂಕಲ್ಪಿಸಿ ನಿರ್ಮಿಸಿರುವ ಪಟ್ಟಣವನ್ನು ಅವನು ಎದುರು ನೋಡುತ್ತಾ ಇದ್ದನು. ಅವಳ ಬಗ್ಗೆ ನೋಡುತ್ತೇವೆ. ಆದಿಕಾಂಡ 3:6 ಆಕೆ ವರ್ತಮಾನ ಕಾಲದ ಬಗ್ಗೆ ಆಲೋಚನೆ ಮಾಡಿದಳು. ತಿನ್ನಬಾರದು ಎಂಬುದಾಗಿ ಹೇಳಿರುವ ಹಣ್ಣನ್ನು ಆಕೆ ನೋಡಿದಳು. ಅದು ನೋಡುವುದಕ್ಕೆ ರಮ್ಯವಾಗಿತ್ತು, ತಿನ್ನುವುದಕ್ಕೆ ಉತ್ತಮವಾಗಿತ್ತು ಮತ್ತು ಜ್ಞಾನೋದಯ ಬರುವಂಥದ್ದಾಗಿತ್ತು. ಅದನ್ನು ಆಕೆ ಆಲೋಚನೆ ಮಾಡಿದಳು, ಅದನ್ನು ತಿಂದಳು, ಅವಳಿಗೆ ಬರುವ ಆಶೀರ್ವಾದವನ್ನು ಕಳೆದುಕೊಂಡಳು. ಲೋಟನ ಬಗ್ಗೆಯೂ ಕೂಡ ನಾವು ನೋಡ್ತೇವೆ. ಆದಿಕಾಂಡ 13:10 ಅವನು ಸೊದೋಮ್ ಗೊಮೋರ ಪಟ್ಟಣವನ್ನು ಆರಿಸಿಕೊಂಡನು. ಯಾಕಂದರೆ ಅದು ನೀರಿರುವ ಸ್ಥಳವಾಗಿತ್ತು, ಅದು ಹಚ್ಚ ಹಸುರಾಗಿರುವ ಸ್ಥಳವಾಗಿತ್ತು. ಅವನು ವರ್ತಮಾನ ಬಗ್ಗೆಯೇ ಆಲೋಚನೆ ಮಾಡಿದನು, ಆದರೆ ಭವಿಷ್ಯತ್ ಕಾಲದ ಬಗ್ಗೆ ಆಲೋಚನೆ ಮಾಡಿಲ್ಲ. ಅಲ್ಲಿರುವ ಜನರು ಕೆಟ್ಟವರಾಗಿದ್ದರು. ದೇವರ ಅಗ್ನಿ ಅಲ್ಲಿ ಇಳಿದು ಬಂತು, ಬೆಂಕಿ ಗಂಧಕಗಳು ಸುರಿಯಲ್ಪಟ್ಟು ಆ ಪಟ್ಟಣವು ನಾಶವಾಯಿತು. 2ನೇ ಅರಸುಗಳು 5ನೇ ಅಧ್ಯಾಯ 26 ಮತ್ತು 27ನೇ ವಚನದಲ್ಲಿ ಎಲೀಷ ಪ್ರವಾದಿಯ ಸೇವಕನಾಗಿರ್ತಕ್ಕಂಥ ಗೆಹಜಿಯ ಬಗ್ಗೆ ನಾವು ನೋಡ್ತೇವೆ. ಅವನು ಕೂಡ ಭವಿಷ್ಯತ್ ಕಾಲದ ಬಗ್ಗೆ ಆಲೋಚನೆ ಮಾಡಿಲ್ಲ, ವರ್ತಮಾನ ಕಾಲದ ಬಗ್ಗೆ ಆಲೋಚನೆ ಮಾಡಿದನು. ಆ ನಾಮಾನನ ಆಸ್ತಿಯನ್ನು, ನಾಮಾನನ ಸಂಪತ್ತನ್ನು ಅವನು ಬಯಸಿದನು. ಸುಳ್ಳು ಹೇಳಿ ಆ ಆಸ್ತಿ, ಆ ಸಂಪತ್ತನ್ನು ಅವನು ಪಡೆದುಕೊಂಡನು. ಹೀಗಾಗಿ ಮುಂದೆ ಅವನ ಜೀವಿತದಲ್ಲಿ ಶಾಪ ಬಂತು, ರೋಗ ವ್ಯಾಧಿಯಿಂದ ಅವನು ಬಳಲುವಂತಾದನು. ಇಸ್ಕರಿಯೋತ ಯೂದನ ಬಗ್ಗೆ ನಾವು ನೋಡ್ತೇವೆ. ಅವನು ಕೂಡ ಕೇವಲ ಆ 30 ನಾಣ್ಯಗಳ ಮೇಲೆ ಕಣ್ಣಿಟ್ಟನೆ ಹೊರತು ಮುಂದೆ ಅವನ ಜೀವಿತದಲ್ಲಿ ಬರಲಿಕ್ಕಿರುವ ಅಗ್ನಿಯ ತೀರ್ಮಾನದ ಬಗ್ಗೆ, ನರಕದ ಬಗ್ಗೆ ಅವನು ಆಲೋಚನೆ ಮಾಡಿಲ್ಲ. ನಮ್ಮಲ್ಲಿಯೂ ಕೂಡ ಅನೇಕರು ಇದೇ ರೀತಿಯಲ್ಲಿ
ಆಲೋಚನೆ ಮಾಡುವಂಥವರಾಗಿದ್ದೇವೆ. ಸದ್ಯದ ಬಗ್ಗೆಯೇ, ವರ್ತಮಾನದ ಕುರಿತೇ ಚಿಂತಿಸುವಂಥವರಾಗಿದ್ದೇವೆ. ಆದುದರಿಂದ ನನ್ನ ಪ್ರಿಯ ದೇವಜನರೇ, ನಾವು ಇನ್ನು ಮೇಲೆ ಈ ಮೋಶೆಯ ಹಾಗೆ, ಅಬ್ರಹಾಮನ ಹಾಗೆ ನಂಬಿಕೆಯ ಕಣ್ಣುಗಳಿಂದ ದೇವರು ನಮಗಾಗಿ ಇಟ್ಟಿರುವ ಆ ಪ್ರತಿಫಲದ ಮೇಲೆ ನಾವು ಕಣ್ಣಿಡೋಣ. ಈ ಲೋಕದಲ್ಲಿ ಉತ್ತಮ ವ್ಯಕ್ತಿಗಳಾಗಿ, ಪರಿಶುದ್ಧರಾಗಿ ನಾವು ಜೀವಿಸೋಣ. ಈಗಿನ ಸದ್ಯದ ಸಂಕಟಗಳು ಅಲ್ಪವಾಗಿವೆ, ಇವು ಕ್ಷಣಿಕವಾಗಿವೆ. ಆದರೆ ಮುಂದೆ ದೇವರು ನಮಗಾಗಿ ಒಳ್ಳೆಯ ಆಶೀರ್ವದಿತ ಜೀವನವನ್ನು ಇಟ್ಟಿದ್ದಾರೆ. ಒಂದು ಕಾಲ ಉಂಟು, ನಿನ್ನ ನಿರೀಕ್ಷೆ ನಿರರ್ಥಕವಾಗದು ಪ್ರಿಯರೇ. ನೀನು ಕರ್ತನ ಮೇಲೆ ನಂಬಿಕೆ ಇಡು, ಕರ್ತನಿಗೆ ಅಧೀನನಾಗಿ ಜೀವಿಸು, ಕರ್ತನ ಆಜ್ಞೆಗಳನ್ನು ಕೈಕೊಂಡು ನಡಿ. ಆಗ ಈ ಲೋಕದಲ್ಲಿರುವ ಎಲ್ಲರಿಗಿಂತಲೂ ನಿನ್ನನ್ನು ದೇವರು ಹೆಚ್ಚಾಗಿ ಆಶೀರ್ವದಿಸಿ, ಈ ಭೂಮಿಯ ಮೇಲಿರುವ ಎಲ್ಲ ಜನಾಂಗಗಳಿಗಿಂತಲೂ ನಿನ್ನನ್ನು ಉನ್ನತ ಸ್ಥಿತಿಗೆ ತರುವರು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕಗಳ ಒಡೆಯನಾಗಿರುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಕೋಟ್ಯಾನುಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ದೇವ. ನೀವು ಕೊಟ್ಟಿರುವ ವಾಕ್ಯಕ್ಕಾಗಿ ವಂದಿಸ್ತೇವೆ ಕರ್ತನೆ. ಇಲ್ಲಿ ಮೋಶೆ ಮುಂದೆ ಬರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದ್ದನು ಎನ್ನುವಂಥ ವಾಕ್ಯವನ್ನು ಇವತ್ತು ಕಲಿಸಿಕೊಟ್ಟದಕ್ಕಾಗಿ ಸ್ತುತಿ ಸ್ತೋತ್ರವನ್ನು ಸಲ್ಲಿಸ್ತೇವೆ ಸ್ವಾಮಿ. ನಮ್ಮಲ್ಲಿ ಅನೇಕರು ದೇವರೇ ಈ ಸದ್ಯದ ಸಂಕಟದ ಬಗ್ಗೆಯೇ ಆಲೋಚನೆ ಮಾಡುವಂಥವರಾಗಿದ್ದೇವೆ ದೇವ. ಆದರೆ ನಮ್ಮನ್ನು ಕನಿಕರಿಸು, ನಮ್ಮನ್ನು ಕರುಣಿಸು, ನಮ್ಮನ್ನು ಕಾಪಾಡು, ನಮ್ಮನ್ನು ಆಶೀರ್ವದಿಸು ದೇವರೇ. ನಾವು ನಂಬಿಕೆಯ ಕಣ್ಣುಗಳಿಂದ ನಿನ್ನನ್ನೇ ದೃಷ್ಟಿಸಲಿಕ್ಕಾಗುವಂತೆ ಸಹಾಯ ಮಾಡು ದೇವರೇ. ನೀವು ನಮಗಾಗಿ ಅದ್ಭುತವಾದ ಆಶೀರ್ವಾದಗಳನ್ನು ಇಟ್ಟಿದ್ದೀರಿ ಅಲ್ಲ ದೇವರೇ, ಅವುಗಳನ್ನು ನಾವು ಕಂಡುಕೊಳ್ಳಲಿಕ್ಕಾಗುವಂತೆ ಸಹಾಯ ಮಾಡು ಕರ್ತನೆ. ನಿನ್ನ ಆಜ್ಞೆಗಳನ್ನು ಪ್ರೀತಿಸಿ ಅವುಗಳನ್ನು ಅನುಸರಿಸಿ ನಡೆಯಲಿಕ್ಕೆ ನಮಗೆ ಕೃಪೆ ಮಾಡು ಸ್ವಾಮಿ. ಈ ಭೂಮಿಯ ಮೇಲೆ ಜೀವಿಸುತ್ತಾ ಇರುವಾಗ ಉನ್ನತ ಸ್ಥಾನಮಾನವನ್ನು ಅನುಗ್ರಹಿಸು ಕರ್ತನೆ. ನಿನ್ನ ಮಕ್ಕಳಾಗಿ ಜೀವಿಸಲಿಕ್ಕಾಗುವಂತೆ ಕೃಪೆಯನ್ನು ಅನುಗ್ರಹಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ, ಆಮೆನ್.